ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ, ಇವತ್ತು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಒಂದು ಮದುವೆ ಇದೆ, ಅಪ್ಪನ ರಿಲೇಷನು. ನಮಗೆ ತಮ್ಮ ಆಗಬೇಕು. ಹಾಗಾಗಿ ನಾವು ಮತ್ತು ಅಪ್ಪ ಅವರು ಎಲ್ಲರೂ ಕೂಡ ನಮ್ಮ ಕುಟುಂಬದವರೆಲ್ಲ ಬಂದಿದ್ದೀವಿ. ಹಾಗಾಗಿ ನಾವು ಸ್ವಲ್ಪ ಫೋಟೋನ ತಗೊಳ್ಳೋಣ ಅಂತ ಇಲ್ಲಿ ಸೈಡಲ್ಲಿ ಫೋಟೋ ತಗೋತಾ ಇದ್ದೀವಿ. ನಾವು ಹುಡುಗಿಗೆ ಇಳ್ಳೆ ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟಿದ್ರು ನಾವು ಹೋಗೋಷ್ಟರೊಳಗೆ. ಹಂಗಾಗಿ ಬರೀ ರಿಸೆಪ್ಷನ್ ಅಲ್ವಾ, ರಿಸೆಪ್ಷನ್ಗೆ ತುಂಬ ಜನ ಇದ್ದರು. ಅವರು ಕೂಡ ಫೋಟೋ ತೆಗ್ಸ್ಕೊತಾಯಿದ್ರು. ಇಲ್ಲಿ ನಾನು ಕೂಡ ಸೈಡಲ್ಲಿ ಫೋಟೋ ತೆಗ್ಸ್ಕೊತಾ ಇದ್ದೆ. ಇಲ್ಲಿ ಅಮ್ಮ ಮತ್ತು ಅಪ್ಪ, ನನ್ನ ತಂಗಿ ಯಜಮಾನ್ರು ಬಂದಿರಲಿಲ್ಲ, ಅವ್ರ ಅತ್ತೆ ಬಂದಿದ್ದರು. ನಮ್ಮ ಭಾವಂದಿರು, ಅಕ್ಕಂದಿರು, ಅಣ್ಣ, ಅತ್ತಿಗೆ ಎಲ್ಲರೂ ಕೂಡ ಬಂದಿದ್ದರು. ಹಾಗಾಗಿ ನಾವು ಫ್ಯಾಮಿಲಿದೆಲ್ಲ ಫೋಟೋ ತೆಗಿಸ್ತಾ ಇದ್ದೀವಿ. ಅದೆಲ್ಲ ಮುಗೀತು. ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋದೋ. ಇಲ್ಲಿ ಕೂಡ ತುಂಬಾ ಜನ ಇದ್ದರು. ಹಾಗಾಗಿ ನಾವು ಕೂಡ ಸ್ವಲ್ಪ ವೇಟ್ ಮಾಡಿ ಒಂದು 4 ಪಂಕ್ತಿ 5 ಪಂಕ್ತಿ ಆದಮೇಲೆ ನಾವು ಕೂಡ ಊಟನ ಮಾಡ್ತಾಯಿದ್ದೀವಿ. ಇಲ್ಲಿ ಊಟ ಮುಗಿಸಿ ನಾವು ಕೂಡ ಮನೆಗೆ ಹೊರಟು. ಅಕ್ಕನ ಮನೆ ಹತ್ರ ಇತ್ತು. ಹಾಗಾಗಿ ಮನೆಗೆ ಹೋಗೋಣ, ಬೆಳಗ್ಗೆ ಎದ್ದು ಬರೋಣ ಅಂಥೇಳಿ ನಾವೆಲ್ಲ ಮನೆಗೆ ಹೋದೋ. ಮನೆಗೆ ಹೋಗಿ ಬೆಳಗ್ಗೆಗೆ ನಾವು ಎದ್ದು ರೆಡಿಯಾಗಿ ಬರೋಷ್ಟೊಳಗೆ ಹುಡುಗನ ಕಾಶಿ ಹತ್ರ ಕರ್ಕೊಂಡೋಗಿದ್ರು. ಕಾಶಿ ಹತ್ರ ಕರ್ಕೊಂಡೋಗಿದ್ನೇ ವೀಡಿಯೋನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವ್ರು ಬಂದು ಹುಡುಗಿಗೆ ದೊಡ್ಡಮ್ಮ, ಇವರು ಹುಡುಗನ ಪಾದನ ತೊಳಿತಾ ಇದ್ದಾರೆ. ನಾವು ಕಾಶಿ ಹತ್ರಿಗೆ ಕರ್ಕೊಂಡೋಗಿದ್ದಾಗ ಹುಡುಗನಿಗೆಲ್ಲ ರೆಡಿ ಮಾಡಿದ್ರು, ಒಡವೆ ಎಲ್ಲ ಹಾಕಿದ್ರು. ಅದೆಲ್ಲ ವೀಡಿಯೋ ಮಾಡಲೇ ಇಲ್ಲ ನಾನು. ನನಗೆ ಎಷ್ಟಾಗುತ್ತೋ ಅಷ್ಟನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಹುಡುಗನ ಅಮ್ಮನ್ನ ಕೇಳಿದೆ, ದೊಡ್ಡಮ್ಮ ಆಲೆ ದೇವ್ರು ತಂದ್ರ ಅಂತ ಕೇಳಿದೆ. ಇಲ್ಲ ಕಣವ, ನಾವು ದೇವರ ರಾತ್ರಿ ಹೊತ್ತು ಮಾತ್ರ ತರೋದು, ಬೆಳಗ್ಗೆ ಹೊತ್ತು ತರಲ್ಲ. ಹಂಗಾಗಿ ನಾವು ರಾತ್ರಿ ಒಂದು 2 ಗಂಟೆ ರಾತ್ರಲ್ಲೇ ದೇವ್ರು ತಂದ್ಬಿಟ್ಟ ಕಣ್ಮಗ ಅಂತ ಹೇಳಿದ್ರು. ಹೌದಾ ಅಂತ ಅಂದೆ. ಗೊಂಬೆ ಅಂತೂ ಮದುಮಗಳ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಒಳ್ಳೆ ದಂತದ ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ. ನೋಡೋದಕ್ಕಂತೂ ತುಂಬಾ ಖುಷಿಯಾಗುತ್ತೆ. ದಾರಿಗೆ ರೆಡಿ ಮಾಡ್ಕೊಂಡು ಕರ್ಕೊಬಂದ್ರಲ್ವ, ಹಾಗೆಯೇ ಅತ್ತೆ ಸೊಸೆ ಬಾಳೆಹಣ್ಣು ಸಕ್ಕರೆ ತಿನ್ನಿಸ್ತಾರಲ್ಲ, ಅದನ್ನು ನೋಡಿ ನನ್ನ ಮದುವೆದು ನನಗೆ ಪ್ಲಾಸ್ ಆಯಿತು. ಯಾಕೆಂದರೆ ನಮ್ಮತ್ತೆ ಬಾಳೆಹಣ್ಣು ಜೊತೆಗೆ ಉಪ್ಪನ್ನು ಮಿಕ್ಸ್ ಮಾಡಿದರು. ಯಾಕೆಂದರೆ ನಮ್ಮತ್ತೆಗೆ ಗೊತ್ತಿರಲಿಲ್ಲ, ಯಾರೋ ಸಕ್ಕರೆ ಅಂದ್ಬಿಟ್ಟು ಸಕ್ಕರೆ ಥರನೇ ಬರುತ್ತೆ ಅಡುಗೆಗೆ ಹಾಕೋ ಉಪ್ಪು, ಅದನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ರಂತೆ. ಹಾಗೇ ತಂದು ಕೊಟ್ಟರು. ನನಗೆ ತಿನ್ನಿಸಿದ ತಕ್ಷಣ ನಾನು ಮತ್ತೆ ಅವ್ರಿಗೆ ತಿನ್ನಿಸಿದಾಗ ಅವರು ಓಡೇ ಬಿಟ್ಟರು ಬಾಯಿ ತೊಳೆಯೋದಕ್ಕೆ ಅಂತ. ಅದು ಒಂಥರ ಸೋಡಾ ಥರ ಇರುತ್ತೆ ಉಪ್ಪು. ಹಾಗಾಗಿ ನಾನು ಅದನ್ನು ನೆನಪಾಯಿತು. ಇವ್ರ ಮದುವೆಲಂತೂ ತುಂಬಾ ಜನ, ಸಿಕ್ಕಾಪಟ್ಟೆ ಜನ. ಹಂಗಾಗಿ ಕೆಲವು ಶಾಸ್ತ್ರಗಳೆಲ್ಲ ಇವರು ನೈಟ್ ಮಾಡಿರೋದೇ ಬೆಟರು ಅನಿಸುತ್ತೆ. ಯಾಕೆಂದರೆ ಬೆಳಿಗ್ಗೆ ಆಗಿದ್ದರೆ ಶಾಸ್ತ್ರ ಮಾಡೋದಕ್ಕೂ ಕೂಡ ಆಯ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಜನ ಇದ್ದರು. ಅವ್ರು ಬರೀ ಬರೋದು ಹೋಗೋದು, ಅವ್ರು ಫೋಟೋ ತೆಗ್ಸೋದೇ ಆಯಿತು. ಒಂದು ಸೈಡ್ ಫೋಟೋ ತೆಗಿಸ್ತಾಯಿದ್ರು ಅವ್ರ ಅಪ್ಪ ಅಣ್ಣ ಎಲ್ಲ. ಇವ್ರಿಗೆ ಹುಡುಗ ಹುಡುಗಿಗೆ ಒಂದು ಸೈಡ್ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ಇಲ್ಲಿ ಪುರೋಹಿತರು ಕೂಡ ತುಂಬ ಅರ್ಥಪೂರ್ಣವಾಗಿ ಪ್ರತಿಯೊಂದು ತಿಳಿಸಿ ಹೇಳಿ ಶಾಸ್ತ್ರಗಳನ್ನ ಮಾಡ್ತಾಯಿದ್ದಾರೆ. ಇಲ್ಲಿ ಯತೀಂದ್ರ ಸರ್ ಅವರು ಕೂಡ ಬಂದಿದ್ದರು. ಎಲ್ಲ ನಾವು ಹೋಗಿ ಫೋಟೋ ತೆಗ್ಸ್ಕೊಳ್ಳೋಣ ಅಂತಂದರೆ ಎಲ್ಲ ಅವರವರೇ ಮುತ್ಕೊಂಡ್ರು. ಇಲ್ಲಿ ನಾವು ಮಧ್ಯದಲ್ಲಿ ಎಲ್ಲೂ ಹೋಗೋಕ್ಕಾಗುತ್ತೆ, ತುಂಬ ಬರೀ ರಾಜಕೀಯದವರೇ ಇದ್ದರು. ಸರಿ ಅಂತೇಳಿ ನಾನು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಇಲ್ಲಿ ನಾವು ಫೋಟೋನ ತೆಗಿಸ್ಬೇಕು ಅಂತಂದರೆ ಸೈಡಲ್ಲಿ ಹೋಗಿ ದೊಡ್ಡಪ್ಪ ಮತ್ತು ಶಿವಣ್ಣ ಅವರೆಲ್ಲ ಬಂದವರೆಲ್ಲರೂ ಒಂದು ಸೈಡಲ್ಲಿ ಫೋಟೋ ತೆಗಿಸ್ತಾಯಿದ್ರು. ಹುಡುಗ ಹುಡುಗಿಗೆ ಇನ್ನೊಂದು ಸೈಡಲ್ಲಿ ಮಾಡೋಂಥ ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ರು.
ಅಂತೂ ಇಂತೂ ನಮ್ಮ ಹುಡುಗ ಮಾಂಗಲ್ಯ ಕಟ್ಟೋ ಸಮಯ ಬಂದೇ ಬಿಡ್ತು. ಎಲ್ಲರೂ ಕೂಡ ಅಕ್ಷತೆನ ಹಾಕಿ ಆಶೀರ್ವಾದನ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ತಾಳಿ ಕಟ್ಟೋ ಶಾಸ್ತ್ರ ಮುಗೀತು. ಅದಾದ ನಂತರ ಬಂದವರು ದಾರಕ್ಕೆ ಕೈನೀರನ್ನ ಬಿಡಲಿ ಅಂತ ಹುಡುಗ ಹುಡುಗಿಗೆ ಒಂದು ಚೇರ್ ಹಾಕಿ ಕೂರಿಸಿ ಬಂದವರು ಎಲ್ಲರೂ ಕೂಡ ದಾರಕ್ಕೆ ಕೈನೀರನ್ನ ಬಿಟ್ಟು ಆಶೀರ್ವಾದ ಮಾಡ್ತಾಯಿದ್ದಾರೆ. ಇಲ್ಲಿ ನಾವು ಕೂಡ ದಾರಕ್ಕೆ ಕೈನೀರನ್ನ ಬಿಟ್ಟಾಗ ನಮ್ಮದು ಫೋಟೋ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ನಮ್ಮ ಫ್ಯಾಮಿಲಿಯವರು ಕೂಡ ಬಿಟ್ಟರು. ಅವ್ರದ್ದೆಲ್ಲರೂ ನಾನು ಫೋಟೋನ ತೆಗಿಯೋಕ್ಕಾಗಲಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದ ನಂತರ ಇಲ್ಲಿ 5 ಎಳ್ನೀರು ಮಡಗಿ ಇದೊಂದು ಪೂಜೆನ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಪೂಜೆ ಆದಮೇಲೆ ಮತ್ತು ಹುಡುಗ ತಂದೆ ತಾಯಿಗೆ, ಹುಡುಗಿ ತಂದೆ ತಾಯಿಗೆ ಇವರು ಪೂಜೆ ಮಾಡಿದಂಥ ಫಲತಾಂಬೂಲವನ್ನು ಕೊಟ್ಟು ಅವ್ರ ಹತ್ರ ಆಶೀರ್ವಾದನ ತಗೋತಾ ಇದ್ದಾರೆ. ಇಲ್ಲಿ 7 ಹೆಜ್ಜೆ ಸಪ್ತಪದಿ ಅಂತೂ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಇಲ್ಲಿ ಹೂವು ಡೆಕೋರೇಷನ್ ಮಾಡಿರೋದು ನೋಡಿದ್ರೆ ಅಷ್ಟು ಖುಷಿ ಆಗಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಇದನ್ನು ನೋಡೇ ಕಣ್ಣು ತುಂಬ್ಕೊಂಡೆ, ತುಂಬ ಖುಷಿ ಆಯಿತು. ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇದನ್ನು. ಸಪ್ತಪದಿ ಇದು ಸಪ್ತಪದಿ, ಈ 7 ಹೆಜ್ಜೆಗಳ ಸಂಬಂಧ, ನಮಗೇಳು ಜನ್ಮಗಳ ಅನುಬಂಧ. ಈ 7 ಹೆಜ್ಜೆಗಳ ಸಂಬಂಧ, ನಮಗೇಳು ಜನ್ಮಗಳ ಅನುಬಂಧ. ಈ ಶಾಸ್ತ್ರ ಅಂತೂ ತುಂಬಾ ಚೆನ್ನಾಗಿದೆ. ಇದು ಪ್ರತಿಯೊಬ್ಬರು ಮದುವೆಲೂ ಕೂಡ ಮಾಡ್ತಾರೆ. ಇದು ಅಕ್ಕಿ ಒಳಗಡೆ ಉಂಗುರನ ಹಾಕಿ, ಅಥವಾ ಹುಡುಗಿ ಫಸ್ಟ್ ಎತ್ಕೊಂಡ್ರೆ ಹುಡುಗಿ ಮಾತಾ ಹುಡುಗ ಕೇಳ್ತಾನೆ, ಹುಡುಗ ಎತ್ಕೊಂಡ್ರೆ ಹುಡುಗನ ಮಾತಾ ಹುಡುಗಿ ಕೇಳ್ತಾಳೆ ಅಂತ ಇದ್ರ ಅರ್ಥ ಹೇಳ್ತಾರೆ. ಹಂಗಾಗಿ ಹುಡುಗಿ ನಾನು ಎತ್ಕೋಬೇಕು ಅಂತ, ಹುಡುಗ ನಾನು ಎತ್ಕೋಬೇಕು ಅಂತ ಇಬ್ಬರು ಪೈಪೋಟಿ ಮೇಲೆ ಅದನ್ನು ಎತ್ಕೋತಾರೆ. ಇಲ್ಲಿ ಒಳಗಡೆ ಶಾಸ್ತ್ರ ಎಲ್ಲ ಮುಗೀತು. ಅದಾದ ನಂತರ ಸೂರ್ಯನಿಗೆ ನಮಸ್ಕಾರ ಮತ್ತು ಪೂಜೆನ ಮಾಡಿಸಿ ಅರುಂಧತಿ ನಕ್ಷತ್ರನ ತೋರಿಸ್ತಾ ಇದ್ದಾರೆ. ಅದು ನಮ್ಮ ಪುರೋಹಿತರಂತೂ ಯಾವ ರೀತಿ ತಮಾಸಿನ ಮಾಡಿ ಪೂಜೆನ ಮಾಡಿಸ್ತಾ ಇದ್ದಾರೆ ಅಂತ ನೋಡೋಣ. ಸಮುದ್ರದಲ್ಲಿ ನೀರು ನೋಡಿದ್ದೀರಾ? ಕಪ್ಪೆ ಚಿಪ್ಪ ಒಳಗಡೆ ಮುತ್ತು ಕೊಟ್ಟರೆ ತೋರಿಸ್ತೇನೆ. ಹುಡುಗ ಹುಡುಗಿ ದಿಲ್ ಖುಷಿಯಾಗಿ ಫೋಟೋನ ತೆಗೆಸ್ತಾಯಿದ್ರು. ಸರಿ ಅವ್ರು ಫೋಟೋ ತೆಗೆಸ್ತಾ ಇದ್ದಾರಲ್ಲ, ನಾವು ಊಟಕ್ಕೆ ಹೋಗೋಣ ಅಂತ ನಾವು ಕೂಡ ಊಟಕ್ಕೆ ಬಂದೋ. ಇಲ್ಲಿ ನಮ್ಮದೇ ಲಾಸ್ಟ್ ಬಂತು. ತುಂಬ ಜನ ಇದ್ರಲ್ವ, ಬೇಗನೆ ಊಟಕ್ಕೆ ಅರೇಂಜ್ ಮಾಡಿದರು. ಊಟ ಎಲ್ಲ ಆಯಿತು. ಹಾಗೆಯೇ ನಾವು ಲಾಸ್ಟಲ್ಲಿ ಊಟ ಮಾಡ್ತಾ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಅಕ್ಕನ ಮಕ್ಕಳು 3 ಜನ ಒಟ್ಟಿಗೆ ಕೂತಿದ್ರು. ನಾನು ವೀಡಿಯೋ ಮಾಡೋದು ನೋಡಿ ಅವರ ಹಾಯ್ ಮಾಡ್ತಾಯಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಊಟ ವೆರೈಟಿ ಊಟ ಇದೆ. ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ, ಊಟ ಮಾಡ್ಕೊಂಡು ಬರೋಣ. ಈ ಜನುಮವೇ ಇಲ್ಲಿ ಊಟ ಎಲ್ಲ ಮುಗೀತು. ನಮಗೂ ಸ್ವಲ್ಪ ಎನರ್ಜಿ ಬಂತು. ಹಾಗೇನೆ ಸ್ವಲ್ಪ ಫೋಟೋ ತಗೊಳ್ಳೋಣ ಬನ್ನಿ ಅಂತೇಳಿ ಎಲ್ಲರೂ ಫೋಟೋ ತೆಗಿತಾ ಇದ್ದೆ. ಇಲ್ಲಿ ದೊಡ್ಡಮ್ಮನ ಫ್ಯಾಮಿಲಿಯವರು ಒಟ್ಟಿಗೆ ಇದ್ದರು. ಅವ್ರನ್ನೂ ಕೂಡ ಫೋಟೋನ ಕ್ಯಾಪ್ಚರ್ ಮಾಡಿದೆ. ದೊಡ್ಡಮ್ಮ, ಹೆಣ್ಮಕ್ಳು, ಸೊಸೆ ಮತ್ತು ಮೊಮ್ಮಕ್ಕಳು, ಅಮ್ಮ ಎಲ್ಲ ಇದ್ದಾರೆ. ಅವ್ರನ್ನೂ ಕೂಡ ಫೋಟೋ ತೆಗೆದೆ. ಅದಾದ ನಂತರ ಇಲ್ಲಿ ನಮ್ಮ ಭಾವಂದಿರು ಇಬ್ಬರು, ನಮ್ಮ ಮನೆಯವರು 3 ಜನ ಇದ್ದರು, ಸಡಕ್ರು. ಅವ್ರನ್ನೂ ಫೋಟೋ ತೆಗೆದೆ. ಇಲ್ಲಿ ದೊಡ್ಡಪ್ಪ, ಅಪ್ಪ,
ಮತ್ತು ಅಕ್ಕನ ಮಕ್ಕಳು ಎಲ್ಲರೂ ಕೂಡ ನಿಲ್ಸ್ಕೊಂಡು ಫೋಟೋ ತೆಗ್ದೆ. ಇಲ್ಲೆಲ್ಲ ಮುಗಿದ ಮೇಲೆ ನಾವು ಹೋಗಬೇಕು ಊರ ಕಡೆ, ಟೈಮ್ ಆಯಿತು ಅಂತೇಳಿ ಹೊರಗಡೆ ಬರ್ತಾಯಿದ್ದೋ. ಅಕ್ಕನ ಮಗ ನಾನೇ ಡ್ರಾಪ್ ಆಗ್ತೀನಿ ಇರಕ್ಕ ಅಂತೇಳಿ ಅವನು ಕೂಡ ಬಂದ. ಇಲ್ಲಿ ಅತ್ತೆ, ಅಮ್ಮ, ನಾನು 3 ಜನನೂ ಬಂದೋ. ಅಮ್ಮ ಅಕ್ಕನ ಮನೇಲಿ ಉಳ್ಕೊಂಡ್ರು. ಸರಿ ಅಂತೇಳಿ ನಾವು ಮತ್ತು ಅತ್ತೆ ಕೇರ್ನಗರ್ಗೆ ಹೋಗ್ಬೇಕಲ್ಲ, ನಾವು ಬೆಂಗಳೂರಿಗೆ ಹೋಗಬೇಕು. ಇಬ್ಬರಿಗೂ ಸಬರಿ ಬಸ್ ಸ್ಟಾಪ್ಗೆ ಹತ್ರ ಆಗುತ್ತೆ ಬನ್ನಿ ಅಂತೇಳಿ ಎಲ್ಲರೂ ಕರ್ಕೊಂಡು ಅಕ್ಕನ ಮಗ ನಮಗೆ ಡ್ರಾಪ್ ಕೊಡ್ತಾ ಇದ್ದಾನೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.